ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ನಾನು ಸುದೀಪ್ ಫ್ರಮ್ ಟೆಕ್ನಿಕಲ್ ಗುಡ್ನೆಸ್ ಕನ್ನಡ ಸೂತನ. ಈ ಒಂದು ವಿಡಿಯೋದಲ್ಲಿ ಏನ್ ನೋಡ್ತೀವಿ ಅಂತ ಹೇಳಿದ್ರೆ, ನೀವೇನಾದ್ರೂ ಪೈಕೆಲ್ಲ ಅಭಿಮಾನಿಯಾಗಿದ್ರೆ, ಅದ್ರಲ್ಲೂ ನಮ್ಮ ಒಂದು ಬೆಂಗಳೂರು ಬುಲ್ಸ್ ತಂಡದ ಅಭಿಮಾನಿಯಾಗಿದ್ರೆ ಈ ಒಂದು ವಿಡಿಯೋನ ಮಿಸ್ ಮಾಡಬೇಡಿ. ಯಾಕಂತ ಹೇಳಿದ್ರೆ ನಮ್ಮ ಒಂದು ಬೆಂಗಳೂರು ಬುಲ್ಸ್ ತಂಡದ PKL ಸೀಸನ್ 11 ಕ್ಯಾಪ್ಟನ್ ಯಾರು? ಸೊ ಈ ಒಂದು ಪ್ರಶ್ನೆ ನಿಮ್ಮಲ್ಲಿ ತುಂಬಾನೇ ಜನಗಳಿಗೆ ಇರಬಹುದು. ಸೊ ಒಂದು ಪ್ರಶ್ನೆಗೆ ಆನ್ಸರ್ನ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಹಾಗೆ ನಮ್ಮ ಒಂದು ತಂಡ ಯಾವ ರೀತಿಯಾಗಿದೆ ಅಂತೇಳಿ ತಿಳಿಸ್ಕೊಡ್ತೇನೆ. ಸೊ ಬನ್ನಿ ವಿಡಿಯೋನ ಶುರು ಮಾಡೋಣ. ಸೊ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಇನ್ಫಾರ್ಮೇಶನ್ ನಿಮ್ಗೆ ಇಷ್ಟ ಆದ್ರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಡೈರೆಕ್ಟ್ ಆಗಿ ವಿಡಿಯೋ ಟಾಪಿಕ್ ಬರೋದಾದ್ರೆ, ನಮ್ಮ ಬೆಂಗಳೂರು ಬುಲ್ಸ್ ತಂಡದ ನಾಯಕ ಯಾರಾಗ್ತಾರೆ PKL ಅನ್ನೋದಕ್ಕೆ. ಸೊ ಈ ಒಂದು ಪ್ರಶ್ನೆಗೆ ಉತ್ತರವನ್ನ ಕೊಡ್ಬೇಕಂತ ಹೇಳಿದ್ರೆ ಸ್ವಲ್ಪ ಕಷ್ಟ ಆಗುತ್ತೆ. ಯಾಕಂತ ಹೇಳಿದ್ರೆ ಎಕ್ಸ್ಪೀರಿಯನ್ಸ್ ಇರುವಂತ ಪ್ಲೇಯರ್ಸ್ ಗಳಿಗೆ ಪ್ರತಿಯೊಂದು ತಂಡದಲ್ಲೂ ಕೂಡ ಕ್ಯಾಪ್ಟನ್ಸಿಯನ್ನ ಕೊಡ್ತಾರೆ. ಸೊ ಹಾಗೆ ನೋಡ್ಲಿಕ್ಕೆ ಹೋದ್ರೆ ನಮ್ಮ ತಂಡದಲ್ಲಿ ಇಬ್ಬರು ಎಕ್ಸ್ಪೀರಿಯನ್ಸ್ ಇರುವಂತ ಪ್ಲೇಯರ್ಸ್ ಗಳಿದ್ದಾರೆ. ಅದರ ಮೊದಲನೇ ಪ್ಲೇಯರ್ ಬಂದ್ಬಿಟ್ಟು ಸೌರಭ್ ನಂದಲ್, ಎರಡನೇ ಪ್ಲೇಯರ್ ಬಂದ್ಬಿಟ್ಟು ದಡೋಬ್ಕಿ ಕಿಂಗ್ ಪ್ರದೀಪ್ ನರವಾರ್ಲೂರು. ಸೊ ನಿಮ್ಮಲ್ಲಿ ಇರುವಂತಹ ಕ್ವೆಶ್ಚನ್ ಏನು ಅಂತ ಹೇಳಿದ್ರೆ, ಈ ಇಬ್ಬರಲ್ಲಿ ಯಾರಿಗೆ ಬುಲ್ಸ್ ತಂಡದ ಕ್ಯಾಪ್ಟನ್ಸಿ ಸಿಗುತ್ತೆ? ಸೊ ಕ್ಯಾಪ್ಟನ್ಸಿ ಯಾರಿಗೆ ಸಿಗುತ್ತೆ ಅಂತ ಹೇಳಿದ್ರೆ, ಸಿಂಪಲ್ ಆನ್ಸರ್ ಸೌರಭ್ ನಂದಲ್ ಅವರಿಗೆ ಸಿಗುತ್ತೆ. ಯಾಕೆ ಸಿಗುತ್ತೆ ಅಂತ ಹೇಳಿದ್ರೆ, ಇವರ ಒಂದು ಎಕ್ಸ್ಪೀರಿಯನ್ಸ್ ಏನಿದೆ ಇರುವಂತದ್ದು ಪೂರ್ತಿಯಾಗಿ ಬೆಂಗಳೂರು ಬುಲ್ಸ್ ತಂಡದಲ್ಲಿ. ಸೊ ಇವರ ಪರ್ಫಾರ್ಮೆನ್ಸ್ ಇರುವಂತದ್ದು, ಅದು ಅಪ್ ಇರ್ಲಿ ಡೌನ್ ಇರ್ಲಿ, ಎಲ್ಲಾ ಪರ್ಫಾರ್ಮೆನ್ಸ್ ಸಿಕ್ಕಿರುವಂತದ್ದು, ರೆಕಗ್ನೈಸ್ ಸಿಕ್ಕಿರುವಂತದ್ದು ಬೆಂಗಳೂರು ಬುಲ್ಸ್ ತಂಡದಲ್ಲಿ. ಸೊ ಪ್ರದೀಪ್ ಅವರಿಗೆ ಎಕ್ಸ್ಪೀರಿಯನ್ಸ್ ಇಲ್ವಾ ಅಂತ ಕೇಳಿದ್ರೆ 100% ಇದೆ ಗುರು. ಬಟ್ ಅವರು ಈ ಒಂದು ತಂಡದಲ್ಲಿ ಸ್ಟಾರ್ಟ್ ನ ಮಾಡಿದ್ರು ಕೂಡ ಅದನ್ನ ನಂತರ ಸ್ಕಿಪ್ ಮಾಡಿ 3 ಟೈಮ್ಸ್ ಪಟ್ನಾ ಪೈರೇಟ್ಸ್ ಆಗಿರ್ಬೋದು, UP ಯೋಧಾ, ಸೊ ಈ ರೀತಿ ಸ್ವಿಚ್ ಮಾಡ್ತಾ ಹೋದ್ರು. ಸೊ ಹಾಗಾಗಿ ನಾಯಕನಾಗಿ ತಂಡವನ್ನ ಮುನ್ನಡೆಸುವಂತ ಜವಾಬ್ದಾರಿಯನ್ನ ಯಾವ ತಂಡದಲ್ಲಿ ಎಕ್ಸ್ಪೀರಿಯನ್ಸ್ ಆಗಿರುವಂತ ಪ್ಲೇಯರ್ ಇರ್ತಾರೋ ಸೊ ಅವರಿಗೆ ನೀಡ್ತಾರೆ. ಸೊ ಹಾಗೆ ನೋಡ್ಲಿಕ್ಕೆ ಹೋದ್ರೆ ಇಬ್ಬರಿಗೂ ಕೂಡ ಸಮಾನವಾದಂತ ಎಕ್ಸ್ಪೀರಿಯನ್ಸ್ ಇದೆ. ಬಟ್ ಸ್ಟಿಲ್ ಇಲ್ಲಿ ನಮ್ಮ ಕೋಚ್ ರಣಧೀರ್ ಸಿಂಗ್ ಅವರಿಗೆ ಒಬ್ಬ ಒಳ್ಳೆ ನೆಚ್ಚಿನ ಪ್ಲೇಯರ್ ಯಾರು ಅಂತ ಕೇಳಿದ್ರೆ ಇವರಿಬ್ಬರಲ್ಲಿ ಅದು ಸೌರಭ್ ನಂದಲ್, ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು. ಸೊ ಹಾಗಾಗಿ ಈ ಸಲದ ಕ್ಯಾಪ್ಟನ್ಸಿ ಕೂಡ ಸೌರಭ್ ನಂದಲ್ ಪಾಲಾಗುತ್ತೆ. ಬಟ್ ಸ್ಟಿಲ್ ಸೌರಭ್ ನಂದಲ್ ಅವರು ತಂಡವನ್ನ ಮುನ್ನಡೆಸಬೇಕು. ಆದ್ರೆ ಒಬ್ಬ ಪರ್ಟಿಕ್ಯುಲರ್ ರೈಡರ್ ಆಗಿ ಸೂಪರ್ ಸ್ಟಾರ್ ಪ್ರದೀಪ್ ನರ್ವಾಲ್ ಅವರು ಅವರ ಪರ್ಫಾರ್ಮೆನ್ಸ್ ಅನ್ನ 100% ನೀಡೇ ನೀಡ್ತಾರೆ. ಅದ್ರಲ್ಲಿ ಯಾವುದೇ ಡೌಟ್ ಇಲ್ಲ. ಯಾಕಂತ ಹೇಳಿದ್ರೆ ಅವರು ರೀಸೆಂಟ್ ಆಗಿ ಅನೌನ್ಸ್ ಮಾಡಿದ ಪ್ರಕಾರ ಇನ್ನು 2-3 ವರ್ಷದಲ್ಲಿ ಅವರು ರಿಟೈರ್ಮೆಂಟ್ ಅನ್ನ ಕೊಡ್ತಾರೆ ಕಬಡ್ಡಿಗೆ. ಸೊ ಹಾಗಾಗಿ ಇರುವಂತ ಎಲ್ಲಾ ಸೀಸನ್ಗಳನ್ನು ಕೂಡ 100% ಎಫರ್ಟ್ ಹಾಕಿ ತನ್ನ ಒಂದು ಫಾರ್ಮಿಗೆ ವಾಪಸ್ ಒಂದು ಪ್ಲೇನ ಮಾಡ್ತಾರೆ. ಸೊ ಹಾಗಾಗಿ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಕನ್ಕ್ಲೂಷನ್ ಸಿಕ್ತು ಅಂತ ಅನ್ಕೋ. ಸೊ ನಿಮ್ಮ ಒಪಿನಿಯನ್ ನ ಕಾಮೆಂಟ್ ಮೂಲಕ ತಿಳಿಸಬಹುದು. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಸೊ ಮತ್ತೊಂದು PKL ಅಪ್ಡೇಟ್ ಇರ್ತದೆ. ಸೊ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್ ಅಂತ ಹೇಳ್ತಾ ಫೈನಲಿ ಸೈನಿಂಗ್ ಆಫ್. ಬಾಯ್.